ವೀಕ್ಷಕರೇ, ಎಲ್ಲರಿಗೂ ಕುಶಲ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ನಾರ್ತ್ ಇಂಡಿಯನ್ ಡಿಶ್ ಶಾಹಿ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನಾನು ಪೂರ ಪಂಜಾಬಿಯವರು ಮಾಡೋದನ್ನ ನೋಡಿ ಕಲ್ತಿರೋದು. ಇದು ಹೇಗೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇದಕ್ಕೆ ನಾನು ಒಂದು ಒಂದು ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದೆರಡು ಮೆಣಸಿನ್ಕಾಯಿ ಉದ್ದಕ್ಕೆ ಹಚ್ಕೊಂಡಿರೋದು, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಫ್ರೆಶ್ ಕ್ರೀಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ. ಇದು ಇವಾಗ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನಾನು. ನೋಡಿ, ಒಂದು ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದು ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ನಾನು 1ರಿಂದ 1.5 ಸ್ಪೂನು ಶೇಂಗಾ ಎಣ್ಣೆ, ಗಾಣದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಗಾಣದ ಶೇಂಗಾ ಎಣ್ಣೆ ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ನಾನು ಒಂದು ಸಣ್ಣದ ಈರುಳ್ಳಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ನೀಟಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಗನಿಸ್ಕೋಬೇಕು. ಇದನ್ನು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಗನಿಸ್ಕೋಬೇಕು. ಇದನ್ನು ನಾನು ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಮುಚ್ಚಿ ಒಂದು ಚೆನ್ನಾಗಿ ಗನಿಸ್ಕೊತೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ, ನೋಡಿ ಬ್ರೌನ್ ಕಲರ್ ಆಗಿದೆ. ಈಗ ನಾನು ಇಬ್ಬರಿಗೆ ಆಗುವಷ್ಟು ಈಗ ಶಾಹಿ ಪನ್ನೀರ್ ಮಾಡೋದು ತೋರಿಸ್ತಾ ಇದ್ದೀನಿ. ಬ್ರೌನ್ ಕಲರ್ ಆಗಿದೆ. ನಾನು ಇದಕ್ಕೆ 1-2 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಹೆಚ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ನೋಡಿ, ನಾನು ಟೊಮೊಟೊ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಕ್ಕೆ ನಾನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ನಾನೇನು ಅರಿಶಿಣ ಪುಡಿ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಗರಂ ಮಸಾಲೆ ಇದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಈ ಉಪ್ಪು ರುಚಿಗೆ ಎಷ್ಟು ಉಪ್ಪು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ತಾರೆ. ಇದಕ್ಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಯಾಕಂದ್ರೆ ನಾವು ಎಲ್ಲ ಮಸಾಲೆ ಹಾಕಿದ್ದೀವಲ್ಲ, ಬೇಕಾದ್ರೆ ನೀರು ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಲೈಟಾಗಿ ನೀರು ಹಾಕ್ತೀನಿ, ತಳ ಒತ್ತಬಾರ್ದು ಅಂತ ಹಾಕಿ ಚೆನ್ನಾಗಿ ಒಂದು 5ರಿಂದ 6 ನಿಮಿಷದ ಕಾಲ ಚೆನ್ನಾಗಿ ಬೆನ್ಸ್ಕೊತೀನಿ. ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಇದರಲ್ಲಿ, ಅಷ್ಟು ತನಕ ಚೆನ್ನಾಗಿ ಬೆನ್ಸ್ಕೊತೀನಿ. ಇದನ್ನು ನೋಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕಾಲ ಚೆನ್ನಾಗಿ ಬೆನಿಬೇಕಿದು. ಇದು ಮುಚ್ಚಿ ಬೆನ್ಸ್ಕೊತೀನಿ ನಾನು. ಒಂದು 5 ನಿಮಿಷದ ಕಾಲ ನಾನು ಟೊಮೊಟೊ ಎಲ್ಲ ಹಾಕಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಬೆನ್ಸ್ಕೊಂಡಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ. ನೋಡಿ, ಎಲ್ಲ ಮ್ಯಾಶ್ ಹಾಕಿ ಟೊಮೊಟೊ ಎಲ್ಲ ನೀಟಾಗಿ ಹೊಂದ್ಕೊಂಡ್ಬಿಟ್ಟಿದೆ ಈರುಳ್ಳಿ ಜೊತೆಗೆ ಎಲ್ಲ. ನೋಡಿ, ಈಗೆಲ್ಲ ಇದಾದಮೇಲೆ ಇದಕ್ಕೆ ನಾನು ಒಂದು ಚಿಕ್ಕದಾಗಿ ತೆಚ್ಕೊಂಡಿರೋ ಕ್ಯಾರೆಟ್ನ ಹೆರೆದು ಹಾಕಿರ್ತಿದ್ದೀನಿ ಇದಕ್ಕೆ. ಇದು ಮತ್ತು ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ಮು. ತುಂಬಾ ಬೆನ್ಸ್ಕೋಬೇಡಿ, ಸ್ವಲ್ಪ ಕ್ಯಾಪ್ಸಿಕಮ್ ಕ್ರಂಚಿನೆಸ್ ಇರಲಿ. 1 ನಿಮಿಷದ ಕಾಲ ಚೆನ್ನಾಗಿ ಇದನ್ನು ಕೈ ಆಡಿಸ್ಬಿಡೋಣ. ಇದು ನೀಟಾಗಿ ಕೈ ಆಡಿಸಿ ಒಂದು ನಿಮಿಷದ ಕಾಲ ಮುಚ್ಚಿಟ್ಕೊಂಡ್ಬಿಡೋಣ, ಚೆನ್ನಾಗಿ ಬೆನೀಲಿ ಅದು. ನೋಡಿ, 1 ನಿಮಿಷದ ಕಾಲ ನಾನು ಬೆನ್ಸ್ಕೊಂಡಿದ್ದೀನಿ. ತುಂಬ ಹೊತ್ತೇನು ಬೆನ್ಸೋದು ಬೇಡ, ಸ್ವಲ್ಪ ಕ್ಯಾಪ್ಸಿಕಮ್ಮು ಕ್ರಂಚಿನೆಸ್ ಇರಲಿ. ಈಗ ಆಗಿದೆ ನೋಡಿ. ಇದಾದಮೇಲೆ ಇದಕ್ಕೆ ನಾನು ಈ ಪನ್ನೀರ್ ಇದೆಯಲ್ಲ, ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸ್ ಮಾಡಿದ್ದೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮಿಕ್ಸ್ ಮಾಡಿ 1 ನಿಮಿಷದ ಕಾಲ ಇದು ಮುಚ್ಚಿ ಒಂದು ಸ್ವಲ್ಪ ಇದು ಫ್ರೈ ಮಾಡ್ಕೊಂಬಿಡೋಣ, ಬೆನ್ಸ್ಕೊಂಬಿಡೋಣ. ಅದೇ ತನಕ ನಾವು ಕ್ರೀಮ್ ಏನಿದೆಯಲ್ಲ, ಫ್ರೆಶ್ ಕ್ರೀಮು, ಇದಕ್ಕೆ ಫ್ರೆಶ್ ಕ್ರೀಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಕ್ರೀಮ್ನ ಚೆನ್ನಾಗಿ ನೈಸ್ ಮಾಡ್ಕೊಂಬಿಡೋಣ. ಒಂಥರ ಗ್ರೇವಿ ಟೈಪ್ ಬರೋ ತನಕ ಎಲ್ಲ ಏನು ಗಂಟು ಇಲ್ದಂಗೆ ನೀಟಾಗಿ ಒಂಥರ ಕ್ರೀಮ್ನ ನೀಟಾಗಿ ಮನೇಲಿರೋ ಕ್ರೀಮ್ ಇದು. ನಿಮ್ಮ ಹತ್ರ ಕ್ರೀಮ್ ಇಲ್ಲ ಅಂದರೆ ನೀವು ಅಮೂಲ್ ಕ್ರೀಮ್ ಕೂಡ ಬಳಸ್ಬೋದು. ಇದನ್ನು ನೋಡಿ, ಮನೇಲಿರೋದ್ರೆ ನಾನು ಕೆನೆಯನ್ನು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಇದು ಮಾಡ್ಕೊತೀನಿ, ಮ್ಯಾಶ್ ಮಾಡಿಕೊಂಡು ಏನು ನೀಟಾಗಿ ಒಂಥರ ಸಾಫ್ಟಾಗಿ ಬರೋಂಗೆ ಮಾಡ್ಕೊತೀನಿ ಇದನ್ನು. ನೋಡಿ, 1 ನಿಮಿಷದ ಕಾಲ ನಾನು ಪನ್ನೀರ್ ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ಬೆನ್ಸ್ಕೊಂಡಿದ್ದೀನಿ. ತುಂಬ ಹೊತ್ತೇನು ಬೇಕಾಗಲ್ಲ, ಯಾಕಂದರೆ ಎಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಇವಾಗ ಇದಕ್ಕೆ ನಾನು ಫ್ರೆಶ್ ಕ್ರೀಮ್, ಮನೇಲಿರೋ ಕ್ರೀಮೇ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲಿದ್ರೆ ನೀವು ಅಮೂಲ್ ಕ್ರೀಮ್ ತಂದು ಹಾಕ್ಬೋದು. ನೋಡಿ, ನಿಮಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷದ ಕಾಲ ಚೆನ್ನಾಗಿ ಇದನ್ನು ಬೆನ್ಸ್ಕೊಂಬಿಡೋಣ. ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಡಬೇಕು, ಅದು ಅಷ್ಟು ತನಕ ಚೆನ್ನಾಗಿ ಬೆನ್ಸ್ಕೊಳ್ಳೋಣ. ಇದು ಮುಚ್ಚಿಬಿಡ್ತೀನಿ, ಮುಚ್ಚಿ ಚೆನ್ನಾಗಿ ಬೆನ್ಸ್ಕೊತೀನಿ. ನಾನು ಚೆನ್ನಾಗಿ ಬೆನ್ಸಕ್ಕೆ ಇಟ್ಟಿದ್ದೀನಿ. ಇದು ನಾನು ಸ್ವಲ್ಪ ನನಗೆ ಗ್ರೇವಿ ಬೇಕು ಇನ್ನು ಸ್ವಲ್ಪ ಅಂತಂದರೆ ನಾನು ಏನು ಮಾಡ್ತೀನಿ,
ಕ್ರೀಮ್ ತುಂಬ ಹಾಕಿದ್ದಿಲ್ಲ ಕ್ರೀಮ್, ಇನ್ನೂ ಜಾಸ್ತಿ ಕ್ರೀಮ್ ಬೇಡ, ಹೆವಿ ಆಗುತ್ತೆ ಅಂಥೇಳಿ ಒಂದು ಸ್ವಲ್ಪ ತಣ್ಣನ ಹಾಲಿದೆಯಲ್ಲ ಅದು ಒಂದು 2-3 ಸ್ಪೂನ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಗ್ರೇವಿ ಬರೋಕ್ಕೆ ಹಾಕಿ ಇನ್ನು ಚೆನ್ನಾಗಿ ಒಂದು 2-3 ನಿಮಿಷಕ್ಕೆ ಚೆನ್ನಾಗಿ ಇದು ಸ್ವಲ್ಪ ಎಣ್ಣೆ ಬಿಡೋ ತನಕ ಕುಚ್ಕೊಂಬಿಡೋಣ ಮುಚ್ಕೊಂಡು. ನೋಡಿ ಒಂದು 2 ನಿಮಿಷದ ಕಾಲ ನಾನು ಪನ್ನೀರ್ ಹಾಕಿ, ಪನ್ನೀರ್ಗೆ ಕ್ರೀಮ್ ಹಾಕಿ ಬೆನ್ಸ್ಕೊಡಿ. ತುಂಬ ಹೊತ್ತು ಬೆನ್ಸ್ಕೊಬೇಡಿದ್ರೆ ಪನ್ನೀರ್ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಲಾಸ್ಟಿಗೆ ಇದಕ್ಕೆ ನಾನು ಕಸೂರಿ ಮೇಥಿ ಹಾಕಿ ಇನ್ನು ಸ್ವಲ್ಪ ಇದು ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಕಸೂರಿ ಮೇಥಿ ಹಾಕಿದ್ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ನೋಡಿ ಈಗ ಇದನ್ನೆಲ್ಲ ಕಲಿಸಿ ನೀಟಾಗಿ ಗ್ಯಾಸ್ ಆಫ್ ಮಾಡಿಬಿಡ್ತಾಯಿದ್ದೀನಿ. ನೋಡಿ ಬಿಸಿ ಬಿಸಿಯಾದ ಶಾಹಿ ಪನ್ನೀರ್ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ನಾನು ಆ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಪಂಜಾಬಿಯವರವರು, ಅವರಿಂದ ನೋಡಿ ಕಲ್ತಿರೋದು ಇದನ್ನು. ಅವ್ರಿಗೆ ಥ್ಯಾಂಕ್ಸ್ ಹೇಳಿ ನಾನು ಇವತ್ತು ನಿಮಗೆ ಈ ಡಿಶ್ನ ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.